ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇವ್ ಲೈಫ್ ಸ್ಟೈಲ್. ನಾನು ದೀಕ್ಷಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 3 ಡೇಸ್ದು ವ್ಲಾಗ್ ನೋಡ್ತಾ ಇದ್ದೀವಿ. ಯಾವ್ದು ಅಂದರೆ ನಮ್ಮ ಅಕ್ಕಿ ಬೇಬಿದು 100 ಡೇಸ್ ಬರ್ಡೇ ಈಗ ನೋಡ್ತಿದ್ದೀರಾಗಲೇ. ಆ್ಯಂಡ್ ನೆಕ್ಸ್ಟ್ ಬರೋದು ನನ್ನ ಬರ್ಡೇದು. ಆ್ಯಂಡ್ ಅದ್ರ ನೆಕ್ಸ್ಟ್ ಬರೋದು ವರಮಹಾಲಕ್ಷ್ಮಿ ಹಬ್ಬದ್ದು. ತುಂಬ ಬೇಗ ಆಗ್ತಿದ್ದೀನಲ್ವ, ಇರಲಿ ಪರವಾಗಿಲ್ಲ. ಬಟ್ ನಾನು ಮಕ್ಕಳನ್ನ ನೋಡಿಕೊಂಡು ಜೊತೆಗೆ ಈ ವಿಡಿಯೋಸೆಲ್ಲ ದಿವ್ಯಾ ಹತ್ರ ಇತ್ತು. ಓಕೆ, ಈಗಾದರೂ ಎಡಿಟ್ ಮಾಡಾಕೋಣ ಅಂತ ಹಾಕ್ತಿದ್ದೀನಿ. ಸೊ ಈಗ ನನ್ನ ಬರ್ಡೇದು ಬಂತು. ಜಸ್ಟ್ ಕೇಕ್ ಕಟ್ಟಿಂಗ್ ಅಷ್ಟೇ, ಇನ್ನೇನು ಮಾಡೋಕ್ಕೋಗಿಲ್ಲ. ಸೊ ಮಧ್ಯಾಹ್ನ ಅಷ್ಟೊತ್ತಿಗೆ ಕೇಕ್ ಕಟ್ ಮಾಡಿಬಿಟ್ಟು ಸಂಜೆ ವರಮಹಾಲಕ್ಷ್ಮಿದು ಹಬ್ಬಕ್ಕೆ ಅಂತ ಫುಲ್ಲು ಪ್ರಿಪ್ರೇಷನ್ ಸ್ಟಾರ್ಟ್. ಸೊ ಇಷ್ಟೇ ನಮ್ಮ ಸೆಲೆಬ್ರೇಷನ್ ಆಗಿದ್ದಿದ್ದು. ಸೊ ಈಗ ವರಮಹಾಲಕ್ಷ್ಮಿ ಹಬ್ಬದ್ದು ಪ್ರಿಪ್ರೇಷನ್ಗೆ ಹೋಗೋಣ ಬನ್ನಿ. ಸೊ ಈಗ ಸಂಜೆ ಒಂದು 6 o'clock ಅರೌಂಡ್ ಆಗಿರುತ್ತೆ. ನಾವು ಏನೂ ತೊಗೊಂಡಿರಲಿಲ್ಲ ಅವತ್ತು. ಎಲ್ಲ ನನ್ನ ಬರ್ಡೇ ಕೇಕ್ ಕಟಿಂಗ್ ಮಾಡಿ ಮುಗಿಸಿ ಆಮೇಲೆ ಹೋಗಿ ಎಲ್ಲನೂ ತೊಗೊಬಂದಿದ್ದು. ಅಂದರೆ ಬರೀ ಸೀರೆ ಅಷ್ಟೇ ತೊಗೊಂಡಿದ್ದೆ. ಅದಕ್ಕೂ ಮುಂಚೆ ಎಲ್ಲ ಹಣ್ಣು ಎಲ್ಲನೂ ನನ್ನ ಬರ್ಡೇ ದಿನವೇ ತೊಗೊಂಡಿದ್ದು. ಸೊ ನನಗಿಲ್ಲಿ ಹೆಲ್ಪ್ ಮಾಡೋಕ್ಕೆ ನಮ್ಮ ಮನೆಯವ್ರೂ ಒಂದು ಸ್ವಲ್ಪ ಕೈ ಹಾಕಿದ್ದಾರೆ. ಜೊತೆಗೆ ದಿವ್ಯನೂ ಇದ್ಲು. ಸೊ ನಮ್ಮ ಮನೆಯವರು ಇದೊಂದು ಆರ್ಚ್ ಥರ ಮಾಡಿಸಿದ್ರು, ದೇವ್ರು ಕೂಡ್ಸೋಕ್ಕೆ ಹಿಂದೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅದನ್ನು ಅರೇಂಜ್ ಮಾಡಿ ಆಮೇಲೆ ಹೆಂಗೆ ಕೂರಿಸೋದು ಹೇಗೆ ಅಂತ ಇದೇ ಫಸ್ಟ್ ಟೈಮ್ ನನ್ನ ಮಮ್ಮಿ ಇಲ್ದಿರ ನಾನು ಒಬ್ಬಳೇ ಮಾಡ್ತಿರೋದು. ಪ್ರತಿ ವರ್ಷ ಮಮ್ಮಿ ಅಂದರೆ ಇದಕ್ಕೂ ಮುಂಚೆ ಅಮ್ಮನ ಮನೇಲಿ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಇದು 2ನೇ ಸರಿ ದೇವ್ರು ಕೂರಿಸ್ತಾ ಇರೋದು. ಸೊ ಅಮ್ಮನ ಮನೆದು ಮತ್ತು ಇಲ್ಲಿಂದು ಸೇರಿದ್ರೆ ಒಂದು 5 years ಆಗುತ್ತೆ ನಾನು ದೇವ್ರು ಕೂರಿಸಿ. ಸೊ ನಮ್ಮ ಮನೇಲಿ ಇದೊಂದು ಮಾಡ್ತಿರೋದು 5th year. ಬಟ್ ನಮ್ಮ ಮನೇಲಿ ಮಾಡ್ತಿರೋದು 2nd year ನಂದು. ನಾನು ಮದುವೆ ಆದಮೇಲೆ ಇಂದ ಮಾಡ್ತಿರೋದು 2nd year. ಮದುವೆ ಆದಮೇಲೂ ಒಂದು ಸರಿ ಪಾಪು ಹುಟ್ಟಿದ್ದಾದಮೇಲೆ ಅಮ್ಮ ಮನೆಯಲ್ಲೇ ಮಾಡಿ 3 years ಕಂಪ್ಲೀಟ್ ಮಾಡಿ ಇಲ್ಲಿ 2nd year ಕೂಡಿಸ್ತಿರೋದು ನನಗ. ಈಗ ಕಳಶ ಇಡ್ತಿದ್ದೀನಲ್ವ, ಅದರಲ್ಲಿ ಬರೀ ನೀರಷ್ಟೇ ತುಂಬಿದ್ದೆ. ಕಾಯಿಟ್ಟ ಮೇಲೆ ಅಲ್ವಾ ಎಲ್ಲ ಲೆಕ್ಕ. ಸೊ ನೀರು ತುಂಬಿ ಅದರಲ್ಲಿ ಒಂಚೂರು ಸ್ಟ್ರೆಂತು ಬಂದು ಆಮೇಲೆ ಸೀರೆ ಉಟ್ಸಿದ್ರೂ ಏನೂ ಆಗದೆ ಇರೋಂಗೆ ಇಟ್ಟಿದ್ದೀನಿ. ಸೊ ಹಂಗೆ ಇಡೋಕ್ಕಾಗಲ್ವಲ್ಲ, ಅರಿಶಿನ ಕುಂಕುಮ ಎಲ್ಲ ಇಡಲೇಬೇಕು. ಸೊ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಈಗ ಕೈಗೆ ಬ್ಲೌಸ್ ಪೀಸ್ ಎಲ್ಲ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಹೋದ ಸರಿ ಕೂರಿಸಿದ್ದಾಗ ಬರೀ ಕೈ ಮಾತ್ರ ಇಟ್ಟಿದ್ದೆ. ಆವಾಗ್ಲೂ ಅದೆಲ್ಲ ಎಲ್ಲರೂ ಬಂದಾಗ ಲಕ್ಷ್ಮಿ ಒಂಚೂರು ನಿಂತಿರಂಗೆ ಅನಿಸ್ತಾಯಿದೆ, ಕೂತಿರಂಗೆ ಇರಬೇಕು ಮನೇಲಿ ಅಂತ ಹೇಳಿದರು. ಹೌದಾ, ಸರಿ ಬಿಡು, ಇನ್ನೇನು ಕೂರ್ಸಾದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಈ ವರ್ಷ ಈ ಥರ ಟ್ರೈ ಮಾಡಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಕೈ ಕಾಲು ಎರಡೂ ಇಟ್ಟಿರೋದು. ಫಸ್ಟ್ ಟೈಮ್ ನಾನು ಮಾಡಿದ್ದು ಕೈ ಇಟ್ಟು. ಲಾಸ್ಟ್ ಟೈಮೇ ಮೊದಲನೇ ವರ್ಷ ನಾನು ಕೈ ಇಟ್ಟಿದ್ದು. ಈ ವರ್ಷ ಕೂತಿರಂಗೆ ಮಾಡೋಣ ಅಂತ ಕಾಲೂ ಇಟ್ಟಿದ್ದೀನಿ. ಸೊ ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದೆ ಅಂತ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ. ಆ್ಯಂಡ್ ಈಗ ಸೀರೆ ನೆರಿಗೆ ಎಲ್ಲ ಸರಿ ಮಾಡಿಕೊಂಡು ಈಗ ಅರೇಂಜ್ ಮಾಡ್ಕೋತಾ ಇದ್ದೀನಿ ಟೇಬಲ್ ಮೇಲೆ ಹಾಕ್ಕೊಂಡು. ಇಲ್ಲಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಕಾಲಿಡ್ತಿದ್ದೀನಲ್ವ ನಾನು. ಅದಕ್ಕೆ ಎಷ್ಟು ಸರ್ಕಸ್ ಮಾಡಿದ್ದೀನಿ ಆ ಥರ ಫಿನಿಶಿಂಗ್ ತರೋಕ್ಕೆ ಅಂದರೆ ಅದರಲ್ಲಿ ಎಷ್ಟು ಪಿನ್ ಚುಚ್ಚಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಬಂತು ಔಟ್ಪುಟ್ ಮಾತ್ರ. ಸಾರಿ, ಒಂಚೂರು ಹಿಂದೆ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಇದೆ ನಮ್ಮ ಮಕ್ಕಳದು.
ಇಲ್ಲಿ ಲಕ್ಷ್ಮಿ ಎಲ್ಲ ಕೂರ್ಸಾದ್ಮೇಲೆ ಅಂದರೆ ರೆಡಿ ಮಾಡಿ ಇಟ್ಟಿದ್ದೀನಿ. ಅದೆಲ್ಲ ಆದಮೇಲೆ ಈಗ ರಂಗೋಲಿ ಹಾಕಕ್ಕೆ ಬಂದ್ವಿ. ಇಲ್ಲಿ ಮಾತ್ರ ಅಮ್ಮ ಹೆಲ್ಪಿಗೆ ಬಂದರು. ಇಷ್ಟು ಬಾರ್ಡ್ರೆಲ್ಲ ನಾನು ಹಾಕಾದ್ಮೇಲೆ ಅಮ್ಮ ಒಂಚೂರು ಚುಕ್ಕಿ ಇಟ್ಕೊಡಮ್ಮ ಅಂತ ಆಗ್ತಿಲ್ಲ ನನ್ನ ಕೈಲಿ ಅಂತ ಹೇಳಿ ಅಮ್ಮನ ಕೈಯಲ್ಲಿ ಚುಕ್ಕಿ ಎಲ್ಲ ಇರಿಸ್ಕೊಂಡು ಆಮೇಲೆ ನಾನು ರಂಗೋಲಿ ಹಾಕಿದ್ದೀನಿ. ಸೊ ನೋಡಿ ಹೇಗಿದೆ ನನ್ನ ರಂಗೋಲಿ ಅಂತ. ಈಗ ರಂಗೋಲೆಲ್ಲ ಹಾಕಿ ಮುಗಿಸಾದ್ಮೇಲೆ ಈಗ ಅಮ್ಮನವರ ಮುಖವಾಡಕ್ಕೆ ಒಂಚೂರು ಅಲಂಕಾರ ಮಾಡೋಣ ಅಂತ. ಈಗ ನೈಟೆಲ್ಲ ನಾನು ನಿದ್ದೆನೇ ಮಾಡಿಲ್ಲ, ಎಲ್ಲರೂ ನಿದ್ದೆ ಮಾಡ್ತಿದ್ರು. ಬಟ್ ನಾನು ಮಾತ್ರ ನಿದ್ದೆ ಮಾಡ್ದಿರ ಎಲ್ಲ ರೆಡಿ ಮಾಡಬೇಕು. ಯಾಕಂದರೆ ಮುಂಚೆನೇ ನಾನು ಏನು ಪ್ರಿಪೇರೇ ಆಗಿರಲಿಲ್ಲ. ಅದಕ್ಕೇ ಓಕೆ ಮಾಡಿಬಿಡೋಣ ಅಂತ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೂ ಹೆಣ್ಮಕ್ಳು ವರಮಹಾಲಕ್ಷ್ಮಿ ಹಬ್ಬ ದಿನ ಅಂದರೆ ಒಂಚೂರು ಸ್ಪೆಷಲಾಗಿ ಇರುತ್ತೆ. ಎಲ್ಲರ ಮನೇಲೂ ಇದ್ದೇ ಇರ್ತದೆ ಸಾಮಾನ್ಯವಾಗಿ ನೈಟ್ ಹೊತ್ತು, ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ರಾತ್ರಿ. ಬನ್ನಿ ಹೇಗೆ ಕಾಣಿಸ್ತಾರೆ ನಾನು ಅಲಂಕಾರ ಮಾಡಾದಮೇಲೆ ಅಮ್ಮನವರ ಮುಖವಾಡಕ್ಕೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ನಾನಿಲ್ಲಿ ಯೂಸ್ ಮಾಡ್ತಿರೋ ಐಲೈನರ್ ಮತ್ತು ನೇಲ್ ಪಾಲಿಷ್ನ ಲಿಪ್ಸ್ಟಿಕ್ಕಾಗಿ ಹಾಕಿದ್ದೀನಿ ನಾನು ಅಮ್ಮನವ್ರ ಮುಖವಾಡಕ್ಕೆ. ಸೊ ಇವೆರಡೂ ಅಮ್ಮನವ್ರಿಗೋಸ್ಕರನೇ ತೊಗೊಂಡಿರೋದು, ಹೊಸದೇನೆ, ಹಳೇದು ನಾನು ಯಾವುದೂ ಯೂಸ್ ಮಾಡ್ತಿಲ್ಲ. ಇಲ್ಲಿ ಕಿರೀಟದಲ್ಲಿ ಒಂಚೂರು ಕಾರಿ ಏನೋ ಒಂಥರ ಮಿಸ್ಸಿಂಗ್ ಅನ್ನಿಸ್ತಾಯಿತ್ತು. ಸೊ ಅದಕ್ಕೇ ಅಲ್ಲೂ ಒಂಚೂರು ಏನಾದರೂ ಕಲರ್ಫುಲ್ ಆಗಿರಲಿ ಅಂತ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ ಕಿರೀಟದಲ್ಲೂ.
ಫೈನಲಾಗಿ ಅಮ್ಮಂಗೆ ವಾಲೆ ತೋರಿಸ್ಬಿಟ್ಟು ಫೈನಲ್ ಲುಕ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಪ್ಲೀಸ್ ಕಮೆಂಟ್ ಮಾಡಿ. ಬೆಳಗ್ಗೆನೇ ಅಷ್ಟು ಬೆಳಗ್ಗೆ ವಿಡಿಯೋ ಎಲ್ಲ ಮಾಡ್ಕೊಂಡು ಕೂತಿರೋಕ್ಕಾಗಿಲ್ಲ, ಯಾಕಂದರೆ ಬೆಳಗ್ಗೆನೇ ಬೇಗ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಮುಗಿಸ್ಬಿಟ್ಟು ಇದು ಮಧ್ಯಾಹ್ನ ಅಡುಗೆ ಮಾಡಿ ನನಗೆ ಎಷ್ಟಾಗುತ್ತೋ ಅಷ್ಟು ಅಡುಗೆ ಮಾಡಿ ಇಟ್ಟು ಪ್ರಸಾದಕ್ಕೆ ಪೂಜೆ ಮಾಡಿದ್ದೀನಿ ಅಮ್ಮನವ್ರಿಗೆ. ಜೊತೆಗೆ ನಮ್ಮ ಪುಟಾಣಿನೂ ಅವತ್ತೇ ಫಸ್ಟ್ ಮೈಲ್ ಸ್ಟೋನ್ ಕಂಪ್ಲೀಟ್ ಮಾಡಿದ್ಲು. ಅವತ್ತೇ ನಮ್ಮ ಮಗಳು ರೋಲ್ ಆನ್ ಮಾಡಿದ್ದು. ಸೊ ಇಷ್ಟೇ ನಮ್ಮ ಪುಟಾಣಿ ವರಮಹಾಲಕ್ಷ್ಮಿ ಹಬ್ಬದ್ದು ವಿಡಿಯೋ. ಸೊ ನಿಮಗೆ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇದೇ ನಾವು ಅವತ್ತು ತೊಗೊಂಡಿದ್ದ ಪಿಕ್ಸ್. ಸೊ ಅಮ್ಮನವರು ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಅಮ್ಮನವ್ರು ಉಡಿಸಿರೋ ಸೀರೆನ ಹಾಗೆ ಎತ್ತಿಡಬಾರ್ದು, ಒಂದು ಸರಿ ಆದರೂ ನಾವು ಮೈ ಮೇಲೆ ಹಾಕಿನೇ ಎತ್ತಿಡಬೇಕು ಅಂತ ಹೇಳಿದ್ದಕ್ಕೆ ನಾನು ನಮ್ಮ ಹನಿಗೆ ಸೀರೆ ಉಡಿಸಿ ಅದೊಂದು ಸ್ವಲ್ಪ ಪಿಕ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಹೇಗಿದೆ ಅಂತ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಅಮ್ಮನವರು ಹೇಗೆ ಕಾಣಿಸ್ತಿದ್ದಾರೆ ಅಂತಲೂ ಹೇಳಿ, ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅಂತಲೂ ಹೇಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.